ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಚಪಾತಿನ ಹೇಗೆ ಮೃದುವಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕೋದ್ರಿಂದ ರುಚಿ ಜೊತೆಗೆ ಸಾಫ್ಟ್ ಬರುತ್ತೆ, ಅದ್ರ ಜೊತೆಗೆ ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸಕ್ಕರೆನ ಒಂದು ಅರ್ಧ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರನ್ನು ಒಂದೇ ಸಲ ಹಾಕ್ಕೊಂಡ್ರೆ ಹದ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಒಂದೇ ಸಲ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ತೆಳುವಾಗಿಬಿಟ್ರೆ ಮತ್ತು ಚಪಾತಿ ಬರೋದಿಲ್ಲ, ಅದು ನೀಟ್ ಆಗೋದಿಲ್ಲ, ಅಂಟುತ್ತೆ ಹಿಟ್ಟು. ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ಕೂಡ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡ್ರೇ ಚಪಾತಿ ತುಂಬ ಸಾಫ್ಟಾಗಿ ಬರೋದು. ಇನ್ನು ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ಗಟ್ಟಿ ಬರಬೇಕು, ಹಿಟ್ಟು ಮಾತ್ರ ಸಾಫ್ಟ್ ಆಗಬೇಕು. ಗಟ್ಟಿ ಇದ್ದಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ, ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ಅಂಟೋದಿಲ್ಲ. ಇದಕ್ಕೀಗ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಮತ್ತೊಮ್ಮೆ ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಪಾತಿಗಳು ಬರುತ್ತೆ. ಒಂದು 5 ನಿಮಿಷ ನಾದ್ತಾ ಇದ್ದೀನಿ ಉಂಡೆ ಆದಮೇಲೆ ಚೆನ್ನಾಗಿ. ಈಗ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಎತ್ತಿಡ್ತಾ ಇದ್ದೀನಿ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು. ಅರ್ಧ ಗಂಟೆ ಬಿಟ್ಟರೂ ಕೂಡ ಚೆನ್ನಾಗಿ ಬರುತ್ತೆ. ಫಸ್ಟು ಚಪಾತಿ ಹಿಟ್ಟನ್ನು ಮೆದ್ದಿಟ್ಕೊಂಡು ನಂತರ ಕರಿ ಅಥವಾ ಪಲ್ಯನ ಮಾಡಿಕೊಂಡು ಅದಾದಮೇಲೂ ಚಪಾತಿನ ಲಟ್ಟಿಸ್ಕೊಳ್ಬೋದು. ಸಾಫ್ಟಾಗಿರುತ್ತೆ ಹಿಟ್ಟು, ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಹದ ಬಂದಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 15 ನಿಮಿಷ ಎತ್ತಿಟ್ಟಿದ್ದೀನಿ. 15 ನಿಮಿಷದ ನಂತರ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಡ್ರೈ ಹಿಟ್ಟನ್ನು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಕೂಡ ಲೈಟಾಗಿ ಹಾಕ್ಕೊಳ್ಬೇಕು, ಸ್ವಲ್ಪನೇ ಉದುರಿಸ್ಕೊಳ್ಬೇಕು. ಜಾಸ್ತಿ ಹಿಟ್ಟು ಹಾಕಿದ್ರೂ ಕೂಡ ಚಪಾತಿ ಹೊರಟಾಗುತ್ತೆ. ಹಾಗಾಗಿ ಸುತ್ತ ಒಂದೇ ಸಮ ಲಟ್ಟಿಸ್ಕೊಳ್ಬೇಕು. ತೆಳು ಬರಬೇಕು ಚಪಾತಿ, ತೆಳು ಬರೋವರೆಗೂ ಲಟ್ಟಿಸ್ಕೊಳ್ಬೇಕು. ನೀವು ಎಷ್ಟೇ ತೆಳುವಾಗಿ ಲಟ್ಟಿಸಿದ್ರೂ ಕೂಡ ಇದು ಕಟ್ಟಾಗೋದಿಲ್ಲ. ಯಾಕೆಂದರೆ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಹತ್ತತ್ರ ಒಂದು 10ರಿಂದ 15 ನಿಮಿಷ ಬಿಟ್ಟಿರೋದ್ರಿಂದ ಅದು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಆಗಿದೆ. ಈಗ ನಾನಿಲ್ಲಿ ಕಾದಿರುವಂಥ ಹಂಚು ಮೇಲೆ ಹಾಕ್ತಾಯಿದ್ದೀನಿ. ಹಂಚು ಯಾವುದೇ ತೊಗೊಳ್ಳಿ, ದೋಸೆ ಹೆಂಚಾದರೂ ಆಯಿತು, ರೊಟ್ಟಿ ಹೆಂಚಾದರೂ ಆಯಿತು, ಅಥವಾ ಚಪಾತಿಗೆ ಸಪ್ರೇಟ್ ಇಟ್ಕೊಂಡಿದ್ರೂ ಪರವಾಗಿಲ್ಲ. ತುಂಬ ಹಂಚು ಬಿಸಿ ಆಗಬಾರ್ದು, ಬಿಸಿ ಆದ ತಕ್ಷಣವೇ ಹಾಕಬೇಕು. ತುಂಬ ಬಿಸಿ ಆಗಿದ್ರೂ ಕೂಡ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮೇಲ್ಗಡೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಬೇಯಲಿಕ್ಕೆ ಬಿಡಬಾರ್ದು. ಒಂದು ಸೈಡು ಲೈಟಾಗಿ ಬೇಯಿಸಿ ಮಗ್ಚಿ ಬೇಯಿಸ್ಕೊಳ್ಬೇಕು. ಒಂದೇ ಸೈಡ್ ಬೆಂದರೂ ಕೂಡ ಚಪಾತಿ ಒರಟಾಗುತ್ತೆ. ಹಾಗಾಗಿ ಲೈಟಾಗಿ ಎರಡೂ ಕಡೆ ಬೇಯಬೇಕು. ಒಂದು 2ರಿಂದ 3 ಸಲ ತಿರುಗಿಸಿ ಹಾಕ್ಕೊಂಡ್ರೆ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ, ಸುತ್ತ ಕೂಡ ಕವರ್ ಆಗುತ್ತೆ. ಹಾಗಾಗಿ ಇದೇ ಮೆಥಡಲ್ಲಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಹಾಗೆ ನೀವು ಒಂದು ವೇಳೆ ಇದರಲ್ಲಿ ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟರೆ ಒಂದು 2ರಿಂದ 3 ಗಂಟೆಗಳ ಕಾಲ ಅದು ಡ್ರೈ ಆಗೋದೇ ಇಲ್ಲ. ಚಪಾತಿ ಅಷ್ಟು ನೀಟಾಗಿರುತ್ತೆ. ನೋಡಿ ರೆಡಿಯಾಗಿದೆ ಸಾಫ್ಟ್ ಚಪಾತಿ. ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳಗಿನ ತಿಂಡಿ ಕೂಡ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.